ಇಂತಹ ವಿಜಯನಗರ ಗೋಂದಿನ ಕ್ಷೇತ್ರಕ್ಕಷ್ಟೇ ನಾವು ಸೇವೆ ಮತ್ತು ಅವ್ರಿಗೆ ಏನಾದ್ರು ಸಹಾಯ ಮಾಡುವಂಥದ್ದು ಮತ್ತೆ ಗೌರವಿಸ್ತಕ್ಕಂಥದ್ದು ಯಾವುದೋ ಒಂದು ಮಾಡುವಂಥದ್ದು. ಇಡೀ ಕರ್ನಾಟಕದ ಉದ್ದಗಲಕ್ಕೂ ಯಾರು ಅವರ ಹತ್ರ ಬಂದು ಏನಾದ್ರು ಕೇಳದೆ ಅವರಿಗೆ ಸಹಾಯ ಸ್ಥಾನ ಬಂದಿರತಕ್ಕಂಥದ್ದು ಗೌರವಿಸ್ತಕ್ಕಂಥ ಕೆಲಸವನ್ನ ಇಬ್ಬರು ಶಾಸಕರು ಮಾಡ್ತಾರೆ. ನಮ್ಮ ನರಸಿಂಹಮೂರ್ತಿರವರು ಗೋಂದಿನ ವಿಧಾನಸಭಾ ಕ್ಷೇತ್ರದ ಹಿಂದೆ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ KP ಅಗ್ರಹಾರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀಯುತ ನಿಂಗರಾಜರವರಿದ್ದಾರೆ. ಅವರು ಇಂತಹ ವಿಜಯನಗರ ಗೋಂದಿನ ಕ್ಷೇತ್ರಕ್ಕಷ್ಟೇ ನಾವು ಸೇವೆ ಮತ್ತು ಅವ್ರಿಗೆ ಏನಾದ್ರು ಸಹಾಯ ಮಾಡುವಂಥದ್ದು ಮತ್ತೆ ಗೌರವಿಸ್ತಕ್ಕಂಥದ್ದು ಯಾವುದೋ ಒಂದು ಮಾಡುವಂಥದ್ದು. ಇಡೀ ಕರ್ನಾಟಕದ ಉದ್ದಗಲಕ್ಕೂ ಯಾರು ಅವರ ಹತ್ರ ಬಂದು ಏನಾದ್ರು ಕೇಳದೆ ಅವರಿಗೆ ಸಹಾಯ ಸ್ಥಾನ ಬಂದಿರತಕ್ಕಂಥದ್ದು ಗೌರವಿಸ್ತಕ್ಕಂಥ ಕೆಲಸವನ್ನ ಇಬ್ಬರು ಶಾಸಕರು ಮಾಡ್ತಾರೆ. ನಮ್ಮ ನರಸಿಂಹಮೂರ್ತಿರವರು ಗೋಂದಿನ ವಿಧಾನಸಭಾ ಕ್ಷೇತ್ರದ ಹಿಂದೆ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಬಹುಶಃ ಈ ರೀತಿಯ ಒಂದು ಪುಸ್ತಕ ಎಲ್ಲೂ ತಾವು ನೋಡಿಲ್ಲ ಅಂತ ನನ್ನ ಭಾವನೆ. ಇದ್ರೂ ಇರ್ಬೋದು. 250 ನಮ್ಮ ವಚನಾದಿ ಶರಣರು ಎಲ್ಲಿಂದ ಇದ್ದಾರೆ ಅಲ್ಲಿಂದ ಇಲ್ಲಿ ತನಕ ಕೂಡ 2500 ವರ್ಷಗಳ ಇತಿಹಾಸದಲ್ಲಿ ಯಾರೆಲ್ಲ ದಾಸಶ್ರೇಷ್ಠರು, ವಚನಕಾರರು, ಕವಿಗಳು ಇರ್ಬೋದು, ಸಾಹಿತಿಗಳಿರ್ಬೋದು, ನಾಡಿನ ಹೆಸರಾಂತ ಬಹಳಷ್ಟು ಮೇಧಾವಿಗಳಿರ್ಬೋದು, ಅಂಥವರೆಲ್ಲರ ಒಂದು ಚರಿತ್ರೆಯನ್ನ ಇತಿಹಾಸವನ್ನ ಹೇಳ್ತಕ್ಕಂಥದ್ದು ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಅವ್ರ ಹೆಸರು ಬರುತ್ತೆ. ಆ ಹೆಸರು ಪಕ್ಕದಲ್ಲಿ ಒಂದು QR ಕೋಡ್ ಸ್ಕ್ಯಾನರ್ ಬರುತ್ತೆ. ಅದು ಪುಸ್ತಕ ತರಲಿಲ್ಲ ಇವತ್ತು, ಮರ್ತೋಗ್ಬಿಟ್ಟಿದ್ವಿ. ಇಲ್ಲಾಂದ್ರೆ ತಮ್ಮೆಲ್ಲರೂ ಕೂಡ ಒಂದು ಪುಸ್ತಕ ಕೊಟ್ಟಿದ್ರೆ ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿಗೆ ಮಾಹಿತಿ ಇರ್ತಾ ಇತ್ತು. ಆ ಪುಸ್ತಕದಲ್ಲಿ ಪಕ್ಕದಲ್ಲಿ ಒಂದು QR ಕೋಡ್ ಇರ್ತದೆ. ಆ ಹೆಸರು, ಅವ್ರು ಯಾವ ಒಂದು ದಾಸರು, ಶ್ರೇಷ್ಠರು, ವಚನರು ಯಾರಿದ್ದಾರೆ ಅವ್ರ ಹೆಸರು ಇರ್ತದೆ. ಅದ್ರ ಪಕ್ಕದಲ್ಲಿ ಒಂದು QR ಕೋಡ್ ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನ್ ತಾವು ಮಾಡಿದ್ರೆ ಅವರು ಆ ಇತಿಹಾಸವನ್ನೇ ತಾವು ಮೊಬೈಲ್ ಅಲ್ಲಿ ನೋಡ್ಬೋದು. ಇದು ವಿಶೇಷವಾಗಿದೆ. ಯಾಕಂದ್ರೆ ಇವತ್ತೆಲ್ಲರೂ ಕೂಡ ಆಧುನಿಕ ಜಗತ್ತು, ಇವತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ, ಇವತ್ತು ಸಾಮಾಜಿಕ ಜಾಲತಾಣಗಳು ಬಹಳಷ್ಟು ಇವತ್ತು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಾವು ಒಂದು ಸ್ಕ್ಯಾನರ್, ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮ್ಗೆ ಕುವೆಂಪುರವರು ಆ ಪಕ್ಕದಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನ್ ಮಾಡಿದ್ರೆ ಇಡೀ ಕುವೆಂಪುರವರ ಚರಿತ್ರೆ ಇತಿಹಾಸವನ್ನ ತಾವು ಕೈಯಲ್ಲೇ ನೋಡ್ಬೋದು. ಅದೇ ರೀತಿಯಲ್ಲಿ ವಿವೇಕಾನಂದರು, ಅದೇ ರೀತಿ ಬೇರೆ ಬೇರೆ ಕ್ರಿಕೆಟ್ ಇರ್ಬೋದು, ಯಾರೇ ಇರ್ಬೋದು, ಕನ್ನಡ ನಾಡು ನುಡಿ ಜಲ ಮತ್ತು ಸಾಹಿತ್ಯ, ಕ್ರೀಡೆ, ಜಾನಪದ ಕಲೆ ಎಲ್ಲಾ ಪ್ರಾಕಾರದಲ್ಲೂ ಕನ್ನಡವನ್ನ ಪ್ರತಿನಿಧಿಸತಕ್ಕಂಥ ಎಲ್ಲಾ ಪ್ರಾಕಾರದ ವ್ಯಕ್ತಿಗಳ ಒಂದು ಪರಿಚಯವನ್ನ ಮಾಡ್ತಕ್ಕಂಥ ಅದ್ಭುತವಾದಂತಹ ಒಂದು ಪರಿಕಲ್ಪನೆಯಿಂದ ಪುಸ್ತಕ ನಾಳೆ ಬಿಡುಗಡೆ ಆಗ್ತದೆ. ಆ ಪುಸ್ತಕ ತಮ್ಗೆ ಕೊಡಬೇಕಾಗಿತ್ತು, ಅದು ತಪ್ಪಿದೆ. ಆ ಪುಸ್ತಕವನ್ನ ಅದ್ಭುತವಾಗಿ ಇದೆ. ಆ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇದ್ರ ಜೊತೆಗೆ ನಾವು ಜೋಡಿಸ್ಕೊಂಡಿದ್ದೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೆಚ್ಚಿಪಡ್ತೀವಿ. ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಮತ್ತು ಪ್ರಸ್ತುತ ಈಗ ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೀವಿ. ನಾನು ಉಮೇಶ್ ಚಂದ್ರ ಅಂತೇಳಿ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶವನ್ನು ಇಷ್ಟೇ. ನಾಳೆ 8ನೇ ತಾರೀಕು ಶನಿವಾರ ನಾಳೆ ಸಂಜೆ 5:30ಕ್ಕೆ ನಮ್ಮ ಅಗ್ರಹಾರ ದಾಸರಲ್ಲಿರ್ತಕ್ಕಂಥ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಪರಿಸರ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದ ಸಂಸ್ಕೃತಿ ಉತ್ಸವ, ಆಡುವಂಥದ್ದು ಮತ್ತೆ ಮಾತಾಡುವಂಥದ್ದು, ಹಾಡು ಕನ್ನಡ ಎಲ್ಲೇ ಮೀರಿದ ಕನ್ನಡದ ಒಂದು ಕೆಚ್ಚದೆಯ ಕಥೆಗಳನ್ನ ಸಾರ್ತಕ್ಕಂಥ ಹಾಗೂ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಈ ಸುಂದರ ಕನ್ನಡ ನಾಡು ನುಡಿ ಹಿರಿಮೆಯನ್ನು ಸಾರುವ ಉತ್ಸವದ ಒಂದು ಉದ್ಘಾಟನೆಯನ್ನ ಮಾಜಿ ಸಚಿವರು, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ಶ್ರೀ ಎನ್ ಕೃಷ್ಣಪ್ಪರವರು ನೆರವೇರಿಸಲಿದ್ದಾರೆ. ಅದೇ ರೀತಿಯಲ್ಲಿ ಗೋಂದಿನ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ಶಾಸಕರಾಗಿರ್ತಕ್ಕಂಥ ಕನ್ನಡ ನಾಡು ನುಡಿ ಜಲ ಭಾಷೆಯ ಬಗ್ಗೆ ಅಪಾರವಾದಂತಹ ಪ್ರೀತಿ ಉಳ್ಳಂತ ಅಭಿಮಾನವಿರ್ತಕ್ಕಂಥ ಶ್ರೀ ಪ್ರಿಯಾಕೃಷ್ಣರವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಯುವ ನಾಯಕರಾಗಿರ್ತಕ್ಕಂಥ ಪ್ರದೀಪ್ ಕೃಷ್ಣಪ್ಪರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಮತ್ತು ಸದರಿ ಕಾರ್ಯಕ್ರಮದ ಸಂಘಟಕರಾದ ಶ್ರೀ ನೀಲಕಂಠ ಆರ್ ಗೌಡ ಅವರು ಈ ಕಾರ್ಯಕ್ರಮದ ಆಯೋಜಕರಾಗಿದ್ದಾರೆ.
ಕನ್ನಡ ಭಾಷೆ ನೆಲ ಜಲ ರಾಜಮನೆತನಗಳು, ಮಹಾನ್ ಕವಿ ಕೋವಿದರು, ಕನ್ನಡ ಕಟ್ಟಾಳುಗಳು, ಏಕೀಕರಣ ಮತ್ತು ಇಂದಿನ ವಾಸ್ತವ ಜಗತ್ತಿನಲ್ಲಿ ಕನ್ನಡ ನಾಡು ನುಡಿ ಭಾಷೆಯ ಹಿರಿಮೆ ಗರಿಮೆ, ಸಾಧನೆ ಸವಾಲುಗಳು, ಸಾಧ್ಯತೆಗಳ ಬಗ್ಗೆ ಬೃಹತ್ ಅನಾವರಣವೇ ಈ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯವಾಗಿದೆ. 2500 ವರ್ಷಗಳ ಒಂದು ಇತಿಹಾಸ ಇರತಕ್ಕಂಥ ನಮ್ಮ ಕನ್ನಡ ನಾಡು ಕನ್ನಡ ಭಾಷೆ ಮೇಳೈಸುವಂತಹ ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಆಯೋಜನೆಯಾಗಿದೆ. ಹಾಡು, ಕಾವ್ಯ, ನೃತ್ಯ ಮತ್ತು ಅತ್ಯಾಧುನಿಕವಾದಂತಹ ತಂತ್ರಜ್ಞಾನ ಉಳ್ಳಂತ ನವೀನಾದ ಒಂದು ನಿರೂಪಣೆಯ ಈ ಬೃಹತ್ ವೇದಿಕೆಯಲ್ಲಿ 150ಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರ ಒಂದು ಸಂಗಮದೊಂದಿಗೆ ಮೇಳೈಸತಕ್ಕಂಥ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಸಮಸ್ತ ಕನ್ನಡಿಗರು ಅಭಿಮಾನದಿಂದ ಸಂಭ್ರಮಿಸುವಂತ ಒಂದು ಕಾರ್ಯಕ್ರಮ ಆಗಿದೆ. ಜಾನಪದ, ವಚನ, ದಾಸ, ನಾಟಕ, ದಲಿತ, ಶಿಶು, ಸಿನಿಮಾ ಹೀಗೆ ಕನ್ನಡದ ಎಲ್ಲಾ ಪ್ರಾತಿನಿಧಿಕ ಸಾಹಿತ್ಯ ಪ್ರಕಾರಗಳ ಹಾಡುಗಳ ಮೂಲಕ ಕನ್ನಡ ನಾಡಿನ ವೀರರ ಕತೆ ಹೇಳುವ ಒಂದು ವಿಭಿನ್ನ ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ವಿದ್ಯಾರ್ಥಿಗಳು ಯುವ ಪೀಳಿಗೆಯನ್ನು ಜಾಗೃತಿಗೊಳಿಸುವಂತ ಕಾರ್ಯಕ್ರಮವು ಪ್ರತಿ ಹಾಡಿಗೂ ಒಂದು ಕತೆ, ಪ್ರತಿ ಕತೆ ಒಂದು ನಾಂದಿ, ಒಂದು ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಬಹುಶಃ ಈ ರೀತಿಯ ಒಂದು ಪುಸ್ತಕ ಎಲ್ಲೂ ತಾವು ನೋಡಿರಲಾರೆ ಅಂತ ನನ್ನ ಭಾವನೆ. ಇದ್ರೂ ಇರ್ಬೋದು. 250 ನಮ್ಮ ವಚನಾದಿ ಶರಣರು ಎಲ್ಲಿಂದ ಇದ್ದಾರೆ ಅಲ್ಲಿಂದ ಇಲ್ಲಿ ತನಕ ಕೂಡ 2500 ವರ್ಷಗಳ ಇತಿಹಾಸದಲ್ಲಿ ಯಾರೆಲ್ಲ ದಾಸಶ್ರೇಷ್ಠರು, ವಚನಕಾರರು, ಕವಿಗಳು ಇರ್ಬೋದು, ಸಾಹಿತಿಗಳಿರ್ಬೋದು, ನಾಡಿನ ಹೆಸರಾಂತ ಬಹಳಷ್ಟು ಮೇಧಾವಿಗಳಿರ್ಬೋದು, ಅಂಥವರೆಲ್ಲರ ಒಂದು ಚರಿತ್ರೆಯನ್ನ ಇತಿಹಾಸವನ್ನ ಹೇಳ್ತಕ್ಕಂಥದ್ದು ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಅವ್ರ ಹೆಸರು ಬರುತ್ತೆ. ಆ ಹೆಸರು ಪಕ್ಕದಲ್ಲಿ ಒಂದು QR ಕೋಡ್ ಸ್ಕ್ಯಾನರ್ ಬರುತ್ತೆ. ಅದು ಪುಸ್ತಕ ತರಲಿಲ್ಲ ಇವತ್ತು, ಮರ್ತೋಗ್ಬಿಟ್ಟಿದ್ವಿ. ಇಲ್ಲಾಂದ್ರೆ ತಮ್ಮೆಲ್ಲರೂ ಕೂಡ ಒಂದು ಪುಸ್ತಕ ಕೊಟ್ಟಿದ್ರೆ ಅದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿಗೆ ಮಾಹಿತಿ ಇರ್ತಾ ಇತ್ತು. ಆ ಪುಸ್ತಕದಲ್ಲಿ ಪಕ್ಕದಲ್ಲಿ ಒಂದು QR ಕೋಡ್ ಇರ್ತದೆ. ಆ ಹೆಸರು, ಅವ್ರು ಯಾವ ಒಂದು ದಾಸರು, ಶ್ರೇಷ್ಠರು, ವಚನರು ಯಾರಿದ್ದಾರೆ ಅವ್ರ ಹೆಸರು ಇರ್ತದೆ. ಅದ್ರ ಪಕ್ಕದಲ್ಲಿ ಒಂದು QR ಕೋಡ್ ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನ್ ತಾವು ಮಾಡಿದ್ರೆ ಅವರು ಆ ಇತಿಹಾಸವನ್ನೇ ತಾವು ಮೊಬೈಲಲ್ಲಿ ನೋಡ್ಬೋದು. ಇದು ವಿಶೇಷವಾಗಿದೆ. ಯಾಕಂದ್ರೆ ಇವತ್ತೆಲ್ಲನೂ ಕೂಡ ಆಧುನಿಕ ಜಗತ್ತು, ಇವತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ, ಇವತ್ತು ಸಾಮಾಜಿಕ ಜಾಲತಾಣಗಳು ಬಹಳಷ್ಟು ಇವತ್ತು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಾವು ಒಂದು ಸ್ಕ್ಯಾನರ್, ಅದು QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮ್ಗೆ ಕುವೆಂಪುರವರು ಆ ಪಕ್ಕದಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನ್ ಮಾಡಿದ್ರೆ ಇಡೀ ಕುವೆಂಪುರವರ ಚರಿತ್ರೆ ಇತಿಹಾಸವನ್ನ ತಾವು ಕೈಯಲ್ಲೇ ನೋಡ್ಬೋದು. ಅದೇ ರೀತಿಯಲ್ಲಿ ವಿವೇಕಾನಂದರು, ಅದೇ ರೀತಿ ಬೇರೆ ಬೇರೆ ಕ್ರಿಕೆಟ್ ಇರ್ಬೋದು, ಯಾರೇ ಇರ್ಬೋದು, ಕನ್ನಡ ನಾಡು ನುಡಿ ಜಲ ಮತ್ತು ಸಾಹಿತ್ಯ, ಕ್ರೀಡೆ, ಜಾನಪದ, ಕಲೆ ಎಲ್ಲಾ ಪ್ರಕಾರದಲ್ಲೂ ಕನ್ನಡವನ್ನ ಪ್ರತಿನಿಧಿಸ್ತಕ್ಕಂಥ ಎಲ್ಲಾ ಪ್ರಕಾರದ ವ್ಯಕ್ತಿಗಳ ಒಂದು ಪರಿಚಯವನ್ನ ಮಾಡ್ತಕ್ಕಂಥ ಅದ್ಭುತವಾದಂತ ಒಂದು ಪರಿಕಲ್ಪನೆಯಿಂದ ಪುಸ್ತಕ ನಾಳೆ ಬಿಡುಗಡೆ ಆಗ್ತದೆ. ಆ ಪುಸ್ತಕ ತಮ್ಗೆ ಕೊಡಬೇಕಾಗಿತ್ತು, ಅದು ತಪ್ಪಿದೆ. ಆ ಪುಸ್ತಕವನ್ನ ಅದ್ಭುತವಾಗಿ ಇದೆ. ಆ ಒಂದು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇದ್ರ ಜೊತೆಗೆ ನಾವು ಜೋಡಿಸ್ಕೊಂಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಅಂತ ಗಳಿಸಿರ್ತಕ್ಕಂಥ ಆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಕ್ಕಂಥದ್ದು, ಅವರಿಗೆ ಗೌರವಿಸ್ತಕ್ಕಂಥದ್ದು ಮತ್ತು ಅದೃಷ್ಟ ವಿಜೇತರಿಗೆ ಒಂದು ಲೆಕ್ಕಿಟಿಪ್ ಅಂತ ಹೇಳ್ತೀವಿ, ಅದೃಷ್ಟ ವಿಜೇತರಿಗೆ ಐಫೋನ್ ಟ್ಯಾಬ್ಗಳನ್ನ ಕೊಡ್ತಕ್ಕಂಥದ್ದು ಕೂಡ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳನ್ನ, ಯುವ ಪೀಳಿಗೆಯನ್ನ ಅವ್ರನ್ನ ಗಮನದಲ್ಲಿ ಇಟ್ಕೊಂಡೇ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಕನ್ನಡ ನಾಡು ನುಡಿ ಜಲ ಭಾಷೆ ಸಂಸ್ಕೃತಿ ಪರಂಪರೆ ಇವೆಲ್ಲವೂ ಕೂಡ ಬರ್ತಾ ನಮ್ಮ ಯುವ ಪೀಳಿಗೆ ಯುವ ಜನಾಂಗ ಮರೆತು ಹೋಗ್ತಾ ಇದ್ದಾರೆ. ಮತ್ತು ಕನ್ನಡ ಭಾಷೆ, ಕನ್ನಡ ಒಂದೇನು ಇವತ್ತು ದೈನಂದಿನ ಚಟುವಟಿಕೆಗಳು ಕಡಿಮೆ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವುಗಳೆಲ್ಲರೂ ಕೂಡ ಅವ್ರನ್ನ ಜಾಗೃತಿಗೊಳಿಸ್ತಕ್ಕಂಥದ್ದು. ಯಾಕಂದ್ರೆ ಮುಂದಿನ ಯುವ ಪೀಳಿಗೆ ಈ ನಾಡು ಉಳಿಬೇಕಾದ್ರೆ ಕಾರಣ ವಿದ್ಯಾರ್ಥಿಗಳು ಮತ್ತೆ ಯುವಕರು. ಅವರನ್ನ ಗಮನದಲ್ಲಿ ಇಟ್ಕೊಂಡೇ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ಮತ್ತು ಅಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು. ವಿಶೇಷವಾಗಿ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ಶಾಲೆಗಳ, ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಬರುವಂತೆ ನಾವು ಆಹ್ವಾನವನ್ನ ಮಾಡಲಾಗಿದೆ. ವಿಶೇಷವಾಗಿ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರು ಶ್ರೀ ಎಂ ಕೃಷ್ಣಪ್ಪರವರು ಮತ್ತು ಪ್ರಿಯಾ ಕೃಷ್ಣರವರು ಮತ್ತು ಪ್ರದೀಪ್ ಕೃಷ್ಣಪ್ಪರವರು, ಇವರು
ಅನೇಕ ಕ್ಷೇತ್ರಗಳಲ್ಲಿ ಬರೀ ಇವತ್ತು ಶಾಸಕರಾಗಿ ಯಾವುದೋ ಒಂದು ರಾಜಕಾರಣ ಮಾಡಿಕೊಂಡು ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಂಡು ಇರ್ತಕ್ಕಂಥವರಲ್ಲ ಅವರು. ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ಯಾರು ಬಡ ಬಗ್ಗರಿದ್ದಾರೆ, ಓದಲಿಕ್ಕೆ ಆರ್ಥಿಕ ಸಹಾಯ ಬೇಕಾಗಿದೆ ಅಂತವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಮತ್ತು ದಾಸೋಹ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಅವರು ದಾಸೋಹಿಗಳೇ ಆಗಿದ್ದಾರೆ. ಪ್ರತಿನಿತ್ಯ ಅವರ ಕಚೇರಿಯಲ್ಲಿ ಮನೆಯಲ್ಲಿ ದಾಸೋಹ ನಡೀತಕ್ಕಂಥದ್ದು, ಮತ್ತು ಇನ್ನೂ ಅನೇಕ ರೀತಿಯ ಮತ್ತು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು. ಇವತ್ತು ಶಾಸಕರು ಬರೀ ಅಭಿವೃದ್ಧಿ ಕಾರ್ಯಗಳತ್ತ ಮತ್ತೆ ಅವರ ಕ್ಷೇತ್ರದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದಕ್ಕೆ ಅಷ್ಟೇ ಸೀಮಿತವಾಗಿಲ್ಲ, ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ನಮ್ಮ ನಾಡಿನ ಪರಂಪರೆಯನ್ನ ಬಿಂಬಿಸ್ತಕ್ಕಂಥದ್ದು ಮತ್ತು ಯುವ ಪೀಳಿಗೆಯನ್ನ ಎಚ್ಚರಿಸ್ತಕ್ಕಂಥದ್ದಕ್ಕೆ ಅತ್ಯಂತ ಹೆಚ್ಚು ಮಹತ್ವವಾದಂತ ಒಂದು ಒತ್ತನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜವಾಗೂ ಕೂಡ ಹೆಮ್ಮೆಯ ವಿಚಾರ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಜಯನಗರ, ಗೋವಿಂದರಾಜನಗರ ಮತ್ತು ಬೆಂಗಳೂರು ನಗರದ ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ ನಿಮ್ಮ ಮುಖಾಂತರ ಇವತ್ತು ಅವರಿಗೆ ಆ ಸ್ಫೂರ್ತಿದಾಯಕ ಕನ್ನಡ ಮನಸ್ಸುಗಳಿಗೆ ಇವತ್ತು ಸ್ವಾಗತವನ್ನ ಮಾಡ್ತಾ ಇದ್ದೀವಿ ಅವರ ಕಾರ್ಯಕ್ರಮಕ್ಕೆ ಬರಲು. ಹಾಗಾಗಿ ತಮ್ಮ ಮುಖಾಂತರ ಇವತ್ತು ನಾವು ಎಲ್ಲ ಕನ್ನಡ ಮನಸ್ಸುಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಗೆ ಮತ್ತು ವಿಶೇಷವಾಗಿ ಯುವ ಪೀಳಿಗೆಗೆ ಇದು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಪತ್ರಿಕಾ ಸ್ನೇಹಿತರಿಗೆ ಸ್ವಾಗತ. ಇವತ್ತು ನಮ್ಮ ಒಂದು ಸಂಸ್ಕೃತಿ ಉತ್ಸವ ಹಾಡು ಕನ್ನಡ ಅನ್ನೋ ಒಂದು ವಿಶೇಷವಾದ ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ರಾಜ್ಕುಮಾರ್ ಅವರ ಅಗ್ರಹಾರ ದಾಸರಳ್ಳಿಯ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಾಳೆ ಸಂಜೆ 5:30ಕ್ಕೆ ಏನು ಆಯೋಜನೆಗೊಂಡಿದೆ ಆ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲ ತಮ್ಮ ಗಣಮಾಧ್ಯಮ ಎಲ್ಲ ಸ್ನೇಹಿತರು ಸಹ ಆಗಮಿಸಿ ಈ ಒಂದು ವಿಶಿಷ್ಟವಾದ ವಿನೂತನವಾದ ಒಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ನಿಮ್ಮ ದಿನಪತ್ರಿಕೆಯಲ್ಲಿ ಪ್ರಕಟಿಸಬೇಕಂತ ನಾನು ವಿಶೇಷವಾಗಿ ನಮ್ಮಲ್ಲಿ ಕೋರಿಕೆ ಸಲ್ಲಿಸುತ್ತಾ ಈ ಒಂದು ಇವಾಗ ಏನು ನಮ್ಮ ಉಮೇಶ್ ಚಂದ್ರ ಸರ್ ಮತ್ತು ನಮ್ಮ ಲಿಂಗರಾಜ್ ಸರ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದಾರೆ. ಈಗ ನಮ್ಮ ಪತ್ರಿಕಾ ಸ್ನೇಹಿತರು ಕೇಳ್ತಾ ಇದ್ದಾರೆ, ಅವರು ಏನು ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಮತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಮಕ್ಕಳ ಒಂದು ಅಂಕಿಅಂಶಗಳನ್ನ ಏನು DDPI ಮುಖಾಂತರ ತಗೊಂಡು ಇವಾಗ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಈಗ ಉಮೇಶ್ ಚಂದ್ರ ಸರ್ ಹೇಳಿದಾಗ ಇಡೀ ರಾಜ್ಯ ಅಂತಾರಾಜ್ಯದ ಇವರು ಸಹ ಒಂದು ನಿರಂತರವಾಗಿ ನಮ್ಮ ಶಾಸಕರು ಪ್ರತಿ ದಿವಸ ಒಂದಲ್ಲ ಒಂದು ರೀತಿ ಒಂದು ಶಿಕ್ಷಣ ಮತ್ತೆ ಸಂಸ್ಕೃತಿ ಮತ್ತೆ ಅದರಲ್ಲೂ ಕ್ರೀಡಾ ಕ್ಷೇತ್ರದಲ್ಲಿ ಅನೇಕ ಸಾಧಕರಿಗೆ ನೆರವಾಗಿದ್ದಾರೆ. ಅವರು ನಿಮ್ಮ ಬಳಿ ಇವಾಗ ಎಷ್ಟೊಂದು ಪತ್ರಿಕಾಗಳಲ್ಲೂ ಸಹ ಒಂದು ಆ ಕಾರ್ಯಕ್ರಮದ ಬಗ್ಗೆ ವರದಿಗಳನ್ನ ಬಂದಿದೆ. ಜೊತೆಗೆ ಅನೇಕ ಪ್ರತಿಭಾವಂತರು ಆ ಒಂದು ಉಪಯೋಗ ಪಡೆದು ದೊಡ್ಡ ಮಟ್ಟಿನ ಒಂದು ಸಾಧಕರಾಗಿದ್ದಾರೆ. ಇವಾಗ ನಾಡಿನ ತುಂಬಾ ಹೆಸರು ಪಡೆದಿದ್ದಾರೆ. ಅಂತ ಒಂದು ಕಾರ್ಯ ಸಹ ನಿರಂತರವಾಗಿ ನಡೀತಾ ಇದೆ. ಇವತ್ತು ಏನು ನಾಳೆ ನಡೆಯುವಂತ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕ ಒಂದು ಇತಿಹಾಸ ಪ್ರಸಿದ್ಧ ಒಂದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಏನು 224 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೂ ಈ ಒಂದು ನಡೆಯುವಂತ ಗೋವಿಂದರಾಜನಗರ ಕ್ಷೇತ್ರದ ಆ ಒಂದು ಕಾರ್ಯಕ್ರಮ ಇಡೀ ರಾಜ್ಯದ ಮಲೆಮಾತಾಗಬೇಕು ಅಂತ ನಮ್ಮ ನೀಲಕಂಠ ಸರ್ ಅವರು ಒಂದು ಏನು ಕಳೆದ 1 ತಿಂಗಳಿಂದ ಅವರ ಒಂದು ಕನಸು ನೆರವೇರುವಂತ ಒಂದು ದಿನ ನಾಳೆ ಬರ್ತಾ ಇದೆ. ಆ ಒಂದು ದಿನ ಪ್ರತಿಯೊಬ್ಬರು ಅದರಲ್ಲೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಭಾಗವಹಿಸಬೇಕನ್ನೋ ಒಂದು ನಿರೀಕ್ಷೆಯಲ್ಲಿ ಪ್ರತಿಯೊಂದು ಶಾಲೆಯಲ್ಲೂ ಇವಾಗ ಸುಮಾರು ಒಂದು 10,000 ಸಂಖ್ಯೆಯಲ್ಲಿ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅಲ್ಲಿ BR ಅಂಬೇಡ್ಕರ್ ಕ್ರೀಡೆಗಳು ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟು ಜನ ವಿದ್ಯಾರ್ಥಿಗಳು, ಪೋಷಕರು, ಜೊತೆಗೆ ನಾಡಿನ ಹೆಸರಾಂತ ಕವಿಗಳು, ಸಾಹಿತಿಗಳು, ಕ್ರೀಡಾ ಕ್ಷೇತ್ರದ ಸಾಧಕರು, ಹಲವಾರು ಕ್ಷೇತ್ರದ ನಮ್ಮ ನಾಡಿನ ವಿವಿಧ ಕ್ಷೇತ್ರದಲ್ಲಿ ಏನು ಗಣನೀಯ ಸಾಧನೆ ಮಾಡಿದ್ದಾರೆ ಆ ಪ್ರತಿಯೊಬ್ಬರಿಗೂ ಏನು ಸನ್ಮಾನಿಸಿ ಗೌರವಿಸುವಂಥದ್ದು. ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಏನು ಇವಾಗ ನಮ್ಮ ಸರ್ ಹೇಳಿದಾಗೆ ವಿದ್ಯಾರ್ಥಿಗಳಿಗೂ ಒಂದು ಗೌರವ ಸಮರ್ಪಣೆ ಇರುತ್ತೆ. ಆ ಎಲ್ಲಾ ಕಾರ್ಯಕ್ರಮಗಳು ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕ ಮೈಲಿಗಲ್ಲಾಗಬೇಕು. ಜೊತೆಗೆ ನಮ್ಮ ಮಾಜಿ ಸಚಿವರಾದ ಕೃಷ್ಣಪ್ಪ ಸರ್, ಪ್ರಿಯಾಂಕಟ ಸರ್ ಅವರು ಮತ್ತೆ ಜೊತೆಗೆ ನಮ್ಮ ಪ್ರದೀಪ್ ಕೃಷ್ಣ ಸರ್ ಅವರ ಮೂವರು ಏನು ಅವರ ಒಂದು ಸಾರಥ್ಯದಲ್ಲಿ ನೀಲಕಂಠಗೌಡ ಸರ್ ಅವರ ಒಂದು ಕನಸಿನ ಈ ಒಂದು ಕಾರ್ಯಕ್ರಮ ಒಂದು ಅತ್ಯುತ್ತಮವಾದ ಒಂದು ಉನ್ನತ ಮಟ್ಟದ ಒಂದು ಕಾರ್ಯಕ್ರಮ, ಅದರಲ್ಲಿ ಸಂದೇಹನೇ ಇಲ್ಲ. ಆ ಒಂದು ಮಟ್ಟಕ್ಕೆ ಈ ಒಂದು ಕಾರ್ಯಕ್ರಮ ರೂಪುಗೊಳ್ಳುತ್ತೆ.
ಆ ಒಂದು ಕಾರ್ಯಕ್ರಮದ ಸಂಪೂರ್ಣ ವರದಿಯನ್ನು ತಮ್ಮ ಮಾಧ್ಯಮದಲ್ಲಿ ತಾವು ಪ್ರಕಟಿಸಬೇಕಂತ ಮತ್ತೊಮ್ಮೆ ತಮಗೆ ಸವಿನಯ ಪ್ರಾರ್ಥನೆ ಮಾಡುತ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ.